ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಮನುಷ್ಯನಿಗೆ ದುಡ್ಡು ಕೊಡೋ ಧೈರ್ಯಕ್ಕಿಂತ ಮನುಷ್ಯನಿಗೆ ಮನುಷ್ಯ ಕೊಡೋ ನಂಬಿಕೆ ತುಂಬಾ ದೊಡ್ಡದು. ಬದುಕಲ್ಲಿ ನಾವು ಇಟ್ಕೊಳ್ಳುವ ನಿರೀಕ್ಷೆಗಿಂತ ಕಾಲ ನಡೆಸೋ ಪರೀಕ್ಷೆಗಳೇ ಹೆಚ್ಚು. ಗೆದ್ರೆ ಮುಂದಿನ ದಾರಿ ಸುಗಮ, ಸೋತ್ರೆ ಬಾಳಿನ ಹೊಸ ಅಧ್ಯಾಯ ಉಗಮ. ಮನುಷ್ಯ ಮನೆ ಮನೆಯಲ್ಲೂ ಜನಿಸ್ತಾನೆ, ಆದರೆ ಮನುಷ್ಯತ್ವ ಎಂಬುದು ಕೆಲವರಲ್ಲಿ ಮಾತ್ರ ಜನಿಸಲು ಸಾಧ್ಯ. ನಗುವಾಗ ಚಿಂತೆ ಇರೋದಿಲ್ಲ, ಚಿಂತಿಸುವಾಗ ನಗು ಬರಲ್ಲ. ನಾವು ನಕ್ಕರೂ ಅತ್ತರೂ ಸಮಯ ನಿಲ್ಲದು. ಹಾಗಾಗಿ ನಮ್ಮೆಲ್ಲರ ಬದುಕಿನಲ್ಲಿ ನಗುವಿಗೆ ಜಾಸ್ತಿ ಜಾಗವಿರಲಿ. ಕೋಪಿಸಿಕೊಳ್ಳುವ ಹೃದಯದಲ್ಲಿ ಪ್ರೀತಿಸುವ ಗುಣವಿರುತ್ತೆ. ಒಮ್ಮೆ ಅರ್ಥ ಮಾಡಿಕೊಂಡ್ರೆ ಜೀವನದ ಕೊನೆಯವರೆಗೂ ಜೊತೆಯಾಗಿರ್ತಾರೆ. ಹೃದಯ ಹತ್ರ ಇದ್ದಾಗ ಜೋಪಾನ ಮಾಡ್ಕೊಳ್ಳಿ, ಮನಸ್ಸು ಹತ್ರ ಇದ್ದಾಗ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಬಿಟ್ಟು ಹೋದ ಹೃದಯ, ದೂರ ಆದ ಮನಸ್ಸು ಬೇಕು ಒಂದಾಗ ಸಿಗೋದು ತುಂಬಾ ಕಷ್ಟ. ಮೂಕನ ಮಾತು ಬೇಗ ಅರ್ಥ ಮಾಡ್ಕೋಬಹುದು, ಆದರೆ ಮುಖವಾಡ ಧರಿಸಿ ಹಿಂದೆ ಮಾತಾಡೋರ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಜೀವನದಲ್ಲಿ ಬುದ್ಧಿ ಬಂದಾಗ್ಲೇ ಯಾರ ಸಹವಾಸನೂ ಬೇಡ ಅನ್ಸೋದು. ಪ್ರತಿ ಸಲವೂ ಸ್ವಾಭಿಮಾನ ತೊರೆದು ಅರ್ಥವಿಲ್ಲದ ಪ್ರೀತಿ ಉಳಿಸಿಕೊಳ್ಳಲು ನೀನೇ ಬಾಗ್ಬೇಡ ಮನಸ್ಸೆ. ಬಾಗಿದಷ್ಟು ಬಾಗಿಸುವುದು ಜಗ, ಮೂರ್ಖರ ಸಂತೆಯಷ್ಟೇ. ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ರೂ ನೋಡುವವರ ದೃಷ್ಟಿ ಸರಿ ಇಲ್ಲದಿದ್ರೆ ನೀವು ಮಾಡಿದೆಲ್ಲ ತಪ್ಪೆ. ನಾನು ಎನ್ನುವ ಅಹಂಕಾರ ಮನಸ್ಸನ್ನ ಸುಟ್ರೆ, ನಾನೇ ಹೆಚ್ಚು ಎನ್ನುವ ದುರಹಂಕಾರ ಜೀವನವನ್ನೇ ಸುಡ್ತದೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋರಿಗೆ ಮೋಸ ಮಾಡೋಕ್ ಬರಲ್ಲ, ಮೋಸ ಮಾಡೋರಿಗೆ ಕೋಪಾನೇ ಬರಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.